ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತುವೂ ಅಬ್ಬಾ ಎಷ್ಟೊಂದು ವೈವಿಧ್ಯಮಯ ಅಲ್ವಾ? ಆದ್ರೆ ರಸಾಯನಶಾಸ್ತ್ರ ಇದನ್ನೆಲ್ಲ ಸರಳ ನಿಯಮಗಳ ಮೂಲಕ ಹೇಗೆ ವರ್ಗೀಕರಿಸುತ್ತೆ ಗೊತ್ತಾ? ಬನ್ನಿ, ಈ ವರ್ಗೀಕರಣ ನಮ್ಮ ಜಗತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ಈ ವರ್ಗೀಕರಣ ಅನ್ನೋದು ಯಾಕೆ ಇಷ್ಟು ಮುಖ್ಯ ಅಂತ ಶುರು ಮಾಡೋಣ. ಆಮೇಲೆ ಲೋಹಗಳು ಮತ್ತು ಅಲೋಹಗಳ ನಡುವಿನ ದೊಡ್ಡ ವ್ಯತ್ಯಾಸಗಳನ್ನ ನೋಡೋಣ. ನಂತರ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಹೋಲಿಕೆ ಮಾಡಿ ಕೊನೆಗೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನೋಡಿ, ವಿಜ್ಞಾನಿಗಳಿಗೆ ವರ್ಗೀಕರಣ ಅಂದ್ರೆ ಸುಮ್ನೆ ವಸ್ತುಗಳನ್ನ ಬೇರೆ ಬೇರೆ ಗುಂಪಿಗೆ ಹಾಕೋದಲ್ಲ. ಬದಲಿಗೆ ಇದು ಅವುಗಳ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ, ಅವು ಮುಂದೆ ಹೇಗೆ ವರ್ತಿಸ್ಬೋದು ಅಂತ ಊಹಿಸೋಕಿರೋ ಒಂದು ತುಂಬಾನೇ ಪವರ್ಫುಲ್ ಟೂಲ್. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದನ್ನು ಅದರ ಮೂಲಭೂತ ಗುಣಗಳ ಆಧಾರದ ಮೇಲೆ ವಿಂಗಡಿಸಬಹುದು. ಅಂದ್ರೆ ಕೆಲವು ಪ್ರಮುಖ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಅಸಂಖ್ಯಾತ ವಸ್ತುಗಳ ಗುಣಗಳನ್ನ ಅನ್ಲಾಕ್ ಮಾಡಬಹುದು. ಉದಾಹರಣೆಗೆ, ಒಂದು ವಸ್ತು ಲೋಹನ ಅಲೋಹನ ಅಂತ ಗೊತ್ತಾದ್ರೆ ಸಾಕು, ಅದು ಕರೆಂಟ್ ಪಾಸ್ ಮಾಡ್ತಾ ಇಲ್ವಾ ಅಂತ ಸುಲಭವಾಗಿ ಊಹಿಸ್ಬಿಡಬಹುದು, ಹೌದಲ್ವಾ? ಹಾಗಾದ್ರೆ ಬನ್ನಿ, ನಮ್ಮ ಮೊದಲ ಮತ್ತು ಅತಿ ದೊಡ್ಡ ಹೋಲಿಕೆಗೆ ಹೋಗೋಣ. ಲೋಹಗಳು ವರ್ಸಸ್ ಅಲೋಹಗಳು. ಇದು ಮೂಲಧಾತುಗಳ ಮಟ್ಟದಲ್ಲಿಯೇ ಇರೋ ಒಂದು ತುಂಬಾನೇ ಫಂಡಮೆಂಟಲ್ ಡಿವೈಡ್. ಮೊದಲಿಗೆ ಇವುಗಳ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಅಂದ್ರೆ ನೋಡಕ್ ಹೇಗಿವೆ, ಮುಟ್ಟಿದ್ರೆ ಹೇಗಿವೆ, ಹೇಗೆ ವರ್ತಿಸ್ತವೆ ಅಂತ. ಇಲ್ಲೇ ನಮ್ಗೆ ಕೆಲವು ದೊಡ್ಡ ವ್ಯತ್ಯಾಸಗಳು ಎದ್ದು ಕಾಣಿಸ್ತವೆ. ಲೋಹಗಳ ವಿಷಯಕ್ಕೆ ಬಂದ್ರೆ ಎಲ್ಲರ ಗಮನಕ್ಕೆ ಬರೋ ಮೊದಲ ವಿಷಯ ಅಂದ್ರೆ ಅವುಗಳ ಹೊಳಪು ಅಲ್ವಾ? ಚಿನ್ನ, ಬೆಳ್ಳಿ ಅಥವಾ ಒಂದು ಹೊಸ ಸ್ಟೀಲ್ ಪಾತ್ರೆ ಎಲ್ಲವೂ ಹೊಳೆಯುತ್ತೆ. ಅಷ್ಟೇ ಅಲ್ಲ, ಅವು ಶಾಖ ಮತ್ತೆ ವಿದ್ಯುತ್ ಶಕ್ತಿಯನ್ನ ಸಲೀಸಾಗಿ ತಮ್ಮ ಮೂಲಕ ಹರಿಯಲು ಬಿಡ್ತವೆ, ಅಂದರೆ ಗುಡ್ ಕಂಡಕ್ಟರ್. ಆದ್ರೆ ಅಲೋಹಗಳು ಇದಕ್ಕೆ ಪೂರ್ತಿ ಉಲ್ಟಾ. ಅವುಗಳಲ್ಲಿ ಸಾಮಾನ್ಯವಾಗಿ ಹೊಳಪು ಇರೋದಿಲ್ಲ. ಯೋಚನೆ ಮಾಡಿ ನೋಡಿ, ಸಲ್ಫರ್ ಪುಡಿ ಅಥವಾ ಕಲ್ಲಿದ್ದಲು ಅವು ಹೊಳೆಯೋದಿಲ್ಲ. ಹಾಗೇನೆ ಅವು ಶಾಖ ಮತ್ತು ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ತುಂಬಾನೇ ಪೂರ್ ಕಂಡಕ್ಟರ್ಸ್. ಇನ್ನು ಕೆಲವು ವ್ಯತ್ಯಾಸಗಳಿದೆ. ಲೋಹಗಳನ್ನ ಬಡಿದು ತೆಳುವಾದ ಹಾಳೆಗಳಾಗಿ ಮಾಡಬಹುದು ಅಥವಾ ತಂತಿಗಳಾಗಿ ಎಳೆಯಬಹುದು. ಆದ್ರೆ ಅಲೋಹಗಳು ಹಾಗಲ್ಲ. ಅವು ಸಾಮಾನ್ಯವಾಗಿ ಪೆಡಸಾಗಿರ್ತವೆ, ಅಂದ್ರೆ ಬಡಿದ್ರೆ ಸಾಕು ಪುಡಿಪುಡಿಯಾಗಿ ಹೋಗ್ತವೆ. ಓಕೆ, ಈಗ ಅವುಗಳ ಹೊರನೋಟ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಈಗ ಇನ್ನಷ್ಟು ಆಳಕ್ಕೆ ಹೋಗೋಣ. ಅವುಗಳ ರಾಸಾಯನಿಕ ನಡವಳಿಕೆ ಹೇಗಿರುತ್ತೆ, ಅಂದ್ರೆ ಬೇರೆ ವಸ್ತುಗಳ ಜೊತೆ ಸೇರಿದಾಗ ಹೇಗೆಲ್ಲ ರಿಯಾಕ್ಟ್ ಮಾಡ್ತವೆ ಅಂತ ನೋಡೋಣ ಬನ್ನಿ. ಕೆಮಿಕಲ್ ಆಗಿ ಹೇಳೋದಾದ್ರೆ ಲೋಹಗಳ ಬಗ್ಗೆ ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಅವು ಇಲೆಕ್ಟ್ರಾನ್ ದಾನಿಗಳು. ಅಂದ್ರೆ ಯಾವಾಗ್ಲೂ ಇಲೆಕ್ಟ್ರಾನ್ಗಳನ್ನ ಕೊಡೋಕೆ ರೆಡಿ ಇರ್ತವೆ. ಹೀಗೆ ಕೊಟ್ಟಾಗ ಅವು ಪಾಸಿಟಿವ್ ಅಯಾನ್ಗಳಾಗಿ, ಅಂದ್ರೆ ಧನ ಅಯಾನ್ಗಳಾಗಿ ಬದಲಾಗ್ತವೆ. ಇನ್ನು ಅಲೋಹಗಳು, ಇವು ಲೋಹಗಳಿಗೆ ತದ್ವಿರುದ್ಧ. ಇವು ಎಲೆಕ್ಟ್ರಾನ್ ಸ್ವೀಕರಿಸುವವು, ಅಂದ್ರೆ ಎಲೆಕ್ಟ್ರಾನ್ಗಳನ್ನ ತಗೊಳ್ಳೋಕೆ ಕಾಯ್ತಾ ಇರ್ತವೆ. ಹೀಗೆ ತಗೊಂಡಾಗ ಅವು ನೆಗೆಟಿವ್ ಅಯಾನುಗಳಾಗಿ, ಅಂದ್ರೆ ಋಣ ಅಯಾನುಗಳಾಗಿ ಬದಲಾಗುತ್ತವೆ. ಇನ್ನೊಂದು ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಲೋಹಗಳನ್ನ ಆಸಿಡ್ ಜೊತೆ ಬೆರೆಸಿದಾಗ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆಯಾಗುತ್ತೆ. ಆದ್ರೆ ಅಲೋಹಗಳು ಸಾಮಾನ್ಯವಾಗಿ ಹೀಗೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಲೋಹದ ಆಕ್ಸೈಡ್ಗಳು ಬೇಸಿಕ್ ಸ್ವಭಾವದವಾಗಿದ್ರೆ ಅಲೋಹದ ಆಕ್ಸೈಡ್ಗಳು ಅಸಿಡಿಕ್ ಸ್ವಭಾವವನ್ನ ಹೊಂದಿರ್ತವೆ. ನೋಡಿ ಎಷ್ಟು ವ್ಯತ್ಯಾಸ. ಸರಿ, ಇಲ್ಲಿಯವರೆಗೂ ನಾವು ಮೂಲಧಾತುಗಳ ಬಗ್ಗೆ ನೋಡಿದ್ವಿ. ಈಗ ವರ್ಗೀಕರಣದ ಮುಂದಿನ ಲೆವೆಲ್ಗೆ ಹೋಗೋಣ. ಇಲ್ಲಿ ನಾವು ಕೇವಲ ಒಂದೊಂದು ಎಲಿಮೆಂಟ್ ಬಗ್ಗೆ ಅಲ್ಲ, ಬದಲಿಗೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಸೇರಿ ಆಗುವ ಕಾಂಪೌಂಡ್ಸ್ ಅಂದ್ರೆ ಹೈಡ್ರೋಕಾರ್ಬನ್ಸ್ಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇದ್ರಲ್ಲಿ ಏನಪ್ಪ ವಿಶೇಷ ಅಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಸಿಂಗಲ್ ಬಾಂಡ್ಗಳು ಮಾತ್ರ ಇರ್ತಾವೆ. ಬೇರೆ ಯಾವ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರೋದಿಲ್ಲ. ಹೌದು, ಇಲ್ಲಿ ಏಕಬಂಧ ಅಥವಾ ಸಿಂಗಲ್ ಬಾಂಡ್ ಅನ್ನೋದೇ ಕೀ ಪಾಯಿಂಟ್. ಉದಾಹರಣೆಗೆ ಈಥೇನ್. ಎಲ್ಲಾ ಕಡೆ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ತುಂಬಾನೇ ಸ್ಟೇಬಲ್ ಆಗಿರುತ್ತೆ, ಅಂದ್ರೆ ಅಷ್ಟು ಸುಲಭವಾಗಿ ಬೇರೆದ್ರ ಜೊತೆ ರಿಯಾಕ್ಟ್ ಆಗೋಲ್ಲ. ಈಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕಡೆ ಬರೋಣ. ಇವು ಯಾಕೆ ಅಪರ್ಯಾಪ್ತ ಅಂದ್ರೆ ಇವುಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಆದ್ರೂ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರೋದೇ ಇವುಗಳ ಸ್ಪೆಷಾಲಿಟಿ. ಈಥೀನ್ ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಈ ಎಕ್ಸ್ಟ್ರಾ ಬಾಂಡ್ಗಳು ಇರೋದ್ರಿಂದ
ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳಿಗಿಂತ ಜಾಸ್ತಿ ರಿಯಾಕ್ಟಿವ್ ಆಗಿರ್ತವೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಸಿಂಗಲ್ ಬಾಂಡ್ ಇರೋದ್ರಿಂದ ಕಡಿಮೆ ಕ್ರಿಯಾಶೀಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರೋದ್ರಿಂದ ಹೆಚ್ಚು ಕ್ರಿಯಾಶೀಲ. ಇಷ್ಟೇ ಅಲ್ಲ, ಇವುಗಳನ್ನ ಗುರ್ತಿಸೋ ಕೆಮಿಕಲ್ ಟೆಸ್ಟ್ಗಳೂ ಬೇರೆ, ಅವುಗಳ ಜನರಲ್ ಫಾರ್ಮುಲಾಗಳೂ ಬೇರೆ. ಸರಿ, ಇಷ್ಟೆಲ್ಲ ನೋಡಿದ್ವಿ ಅಲ್ವಾ? ಈಗ ಈ ಎಲ್ಲ ಮಾಹಿತಿಯನ್ನ ಒಟ್ಟುಗೂಡಿಸಿ ಈ ವರ್ಗೀಕರಣದಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಯಾವುವು ಅಂತ ಒಮ್ಮೆ ನೋಡೋಣ. ಹಾಗಾದ್ರೆ ಟೇಕ್ಅವೇ ಪಾಯಿಂಟ್ಸ್ ಏನು? 1. ಹೊಳಪಿನಂತಹ ಭೌತಿಕ ಗುಣಗಳು ಲೋಹ ಮತ್ತು ಅಲೋಹಗಳನ್ನ ಬೇರ್ಪಡಿಸುತ್ತವೆ. 2. ರಾಸಾಯನಿಕ ನಡವಳಿಕೆ ಅನ್ನೋದು ಎಲೆಕ್ಟ್ರಾನ್ಗಳನ್ನ ಕೊಡೋದು ಅಥವಾ ತಗೊಳ್ಳೋದ್ರ ಮೇಲೆ ನಿಂತಿದೆ. 3. ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ನಡುವೆ ಯಾವ ತರದ ಬಾಂಡ್ ಇದೆ ಅನ್ನೋದೇ ಗೇಮ್ ಚೇಂಜರ್. ನೋಡಿ, ಎಷ್ಟು ಸರಳ ನಿಯಮಗಳು, ಆದ್ರೆ ಇವೇ ನಮ್ಮ ಜಗತ್ತಿನಲ್ಲಿ ಇಷ್ಟೊಂದು ರಾಸಾಯನಿಕ ವೈವಿಧ್ಯತೆಯನ್ನ ಸೃಷ್ಟಿ ಮಾಡಿವೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸುತ್ತಲಿನ ಈ ಸಂಕೀರ್ಣ ರಾಸಾಯನಿಕ ಜಗತ್ತನ್ನ ಇಂತಹ ಸರಳ ವರ್ಗೀಕರಣಗಳು ಇಷ್ಟು ಅದ್ಭುತವಾಗಿ ವಿವರಿಸೋಕೆ ಹೇಗೆ ಸಾಧ್ಯ? ಮುಂದಿನ ಬಾರಿ ನಿಮ್ಮ ಸುತ್ತಮುತ್ತ ನೋಡುವಾಗ ಇದರ ಬಗ್ಗೆ ಖಂಡಿತ ಯೋಚಿಸಿ ನೋಡಿ.